ಈಗ ನೋಡಿ ಇದನ್ನ ಸಬ್ಜಾ ಬೀಜ ಅಂತ ಕರೀತಾರೆ. ಓಕೆನಾ? ಸಬ್ಜಾ ಬೀಜ ಸ್ಕ್ರೀನ್ ಮಾಡ್ಲಾ? ಎಷ್ಟು ಚೆನ್ನಾಗಿ ಬೀಜ ತರ ಇದ್ದಿದ್ದು ಎಷ್ಟು ಚೆನ್ನಾಗಿ ದೊಡ್ಡದಾಗ್ತಿದೆ ನೋಡ್ತಾ ಇದ್ದೀರಾ? ಇವಾಗ ಇದನ್ನು ಕುಡಿದ ತಕ್ಷಣ ಅದಿತಿಗೆ ಉರಿ ಎಲ್ಲ ಹೋಗ್ಬಿಡತ್ತೆ. ಓಕೆನಾ? ಕುಡಿದ್ಬಿಡಿ ಗುಳುಮ್ ಅಂತ. ಇಲ್ಲಿ ನಾನು ಮೊಮ್ಮ ಕುಡಿದು ತೋರಿಸ್ಲಾ? ಹಿಂಗಿರಿ ನುಂಗ್ಬಿಡೋದಷ್ಟೇ. ಹೋಗುತ್ತೆ ಇಲ್ಲ ಹೋಗ್ಬಿಡುತ್ತೆ. ಇದಕ್ಕೆ ಹಿಂಗಿದೆ ಆಯ್ತಾ? ಇದು ಕುಡಿದ ತಕ್ಷಣ ಸ್ವಲ್ಪ ಹೊತ್ತಿಗೆ ಉರಿ ಹೊಟ್ಟೋಗ್ಬಿಡುತ್ತೆ. ಊಟಾಯ್ತಾ? ಇಷ್ಟು ಫುಲ್ ಖಾಲಿ ಮಾಡ್ಬಿಡಿ, ಏನಾಗಲ್ಲ. ಇಟ್ಸ್ ಗುಡ್. ಚಿಯಾ ಸೀಡ್ಸು ಒಳ್ಳೇದು. ಇದನ್ನ ಚಿಯಾ ಸೀಡ್ಸ್ ಅಂತಾರೆ. ಏನಂತಾರೆ? ನಂಗೆ ಇದನ್ನ ಕಚ್ಕೊಂಡು ತಿನ್ನಕ್ಕೆ ತುಂಬ ಇಷ್ಟ. ಕುಡಿದ್ಮೇಲೆ ಚೆನ್ನಾಗಿ ನೀರು ಕುಡಿಬೇಕು. ನೀವು ನೀರೇ ಕುಡಿತಾ ಇಲ್ಲ ಪಾಪ, ಅದಕ್ಕೆ ನಿಮಗೆ ಬರ್ನಿಂಗ್ ಆಗ್ತಾ ಇರೋದು. ಉಳಿಯುತ್ತಾ? ಇವತ್ತಿನ ನೋಡಿ ನಿಂಗೆ ನಿಜ ಭಯ ಆಗೋದು. ಏನು ಕಳ್ತಾ ಇದ್ರೆ ನಂಗೆ ಗೊತ್ತೇ ಆಗ್ತಾಯಿಲ್ಲ. ಸ್ನಾನ ಬ್ರಷ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ, ನನ್ಗೆ ಏನು ಮಾಡಿ ನೆಕ್ಸ್ಟ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಜೋರಾಗಿ ಕಳ್ತಾ ಇದ್ದೀರಲ್ಲ ಪಾಪ. ತುಂಬ ಉರಿ ಆಯ್ತಾ? ನಂದೇನು ತಪ್ಪಿಲ್ಲ, ನಿಮ್ದೇ ತಪ್ಪು. ನೀವೇ ನೀರು ಕುಡ್ದಿಲ್ಲ ರಾತ್ರಿ. ಡ್ಯಾಡ ಪಿಪಿ ಮಾಡ್ತಿದ್ರು ತಾನೆ ನಿಮ್ಗೆ. ಅವಾಗ ನೀವು ನೀರು ಕುಡ್ಬಿಟ್ಟು ಮಲ್ಕೋಬೇಕಿತ್ತು ತಾನೆ. ನೀವು ಯಾಕೆ ನೀರು ಕೇಳಿಲ್ಲ ಡ್ಯಾಡನ್ನ? ಉರಿ ಹೋಯ್ತಾ? ಡ್ಯಾಡ ಎಣ್ಣೆ ತೊಗೊಂಬರ್ಕೋಗಿದ್ದಾರಲ್ಲ, ಸಾಕು. ಜಾಸ್ತಿ ತಿನ್ಬೇಕು, ನಾಳೆ ತಿನ್ಬೇಕು. ಹೋಗುತ್ತೆ, ವೆಯ್ಟ್ ಮಾಡ್ಬೇಕು. ಪಟ್ಟಂತ ಯಾವುದು ಹೋಗಲ್ಲ. ಎಣ್ಣೆ ಎಲ್ಲ ಹಚ್ಚಿದ್ದೀನಿಲ್ಲ, ಹೋಗುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಒಂದು ಅದಿತಿ ತುಂಬ ಅಳ್ತಿದ್ರು. ಅವ್ರಿಗೆ ತುಂಬ ವೆಜೈನ ಉರಿತಿತ್ತಂತೆ. ಮಕ್ಕಳು ನೀರು ಕುಡ್ದಿಲ್ಲ ಅಂತ ಅಂದಾಗ ಆ್ಯಂಡ್ ಕೆಲವೊಂದ್ಸಲ ಹೀಟ್ ಆದಾಗ ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ಚಿಯಾ ಸೀಡ್ಸ್ನ ಕೊಟ್ಟಿದ್ದೀನಿ. ಚಿಯಾ ಸೀಡ್ಸ್ ಮಕ್ಕಳಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ, ಫೈಬರ್ ಇರುತ್ತೆ ಆ್ಯಂಡ್ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಮಿನರಲ್ಸ್ ಎಲ್ಲ ಮಕ್ಕಳಿಗೆ ಸಿಗುತ್ತೆ. ನೀವು ಇದನ್ನು ಕೊಟ್ಟಾಗ ದಯವಿಟ್ಟು ಹೆಚ್ಚಿಗೆ ನೀರು ಕೊಡಿ. ಕೆಲವು ಮಕ್ಕಳುಗಳಿಗೆ ಚೋಕಿಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದು ಬೋನ್ ಹೆಲ್ತ್ಗೂ ಮಕ್ಕಳಿಗೆ ಒಳ್ಳೆಯದು. ಆ್ಯಂಡ್ ನಾವು ಅದಿತಿಗೆ ಎಳ್ನೀರು ಸಹ ತಂದ್ಕೊಟ್ವಿ. ಅವ್ರು ಆರಾಮಾಗಿ ಪಿ ಮಾಡ್ತೀನಿ ಅಂತೆಲ್ಲ ಹೇಳೋವರೆಗೂ ನಮಗೆ ಸಮಾಧಾನನೇ ಇರಲ್ಲ. ಮಕ್ಳಿಗೆ ಏನಾದರೂ ಒಂದು ಸ್ವಲ್ಪ ಆದರೂ ಕಷ್ಟ ಆಗುತ್ತೆ ಅಲ್ವಾ? ಮಾಮಿ ಗಿಲ್ಟ್ ಅನ್ನೋದಿರುತ್ತೆ ಅಲ್ವಾ, ಅಯ್ಯೋ ನಾನೇ ಏನೋ ಕೇರ್ ಮಾಡಲಿಲ್ಲ ಅನ್ಸುತ್ತೆ ನೀರು ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಅದಿತಿ ಫೇವ್ರೆಟ್ ಒಂದು ರೆಸಿಪಿ ಸಹ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದನ್ನು ಅದಿತಿಗೆ ಮಾಡಿಕೊಟ್ಟಿದ್ದೆ, ತುಂಬ ಇಷ್ಟಪಟ್ಟರು. ದಿಸ್ ಇಸ್ ಅವರ್ ಫೇವ್ರೆಟ್ ರೆಸಿಪಿ. ಇಷ್ಟು ದಿನ ಇದನ್ನು ಸಪ್ರೇಟ್ ಆಗಿ ಮಾಡ್ತಿದ್ದೆ. ಒಂದಿನ ಪನ್ನೀರ್ ಕಿಚಡಿ ಮಾಡ್ತಿದ್ದೆ, ಒಂದಿನ ವೆಜಿಟೇಬಲ್ ಕಿಚಡಿ ಮಾಡ್ತಿದ್ದೆ. ಇವತ್ತು ಎಲ್ಲ ಕಾಂಬಿನೇಷನ್ ಆಗಿ ಒಂದು ಕಿಚಡಿ ಮಾಡ್ತಿದ್ದೀನಿ. ಹೇಗೆ ಮಾಡ್ತಿದ್ದೀನಿ, ಇದು ವೆಯ್ಟ್ ಗೇನಿಂಗಿಗೆ ತುಂಬ ಸಹಾಯ ಆಗುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ಮೊದಲನೇದಾಗಿ ಪ್ಯಾನ್ಗೆ ಬೆಣ್ಣೆ ಹಾಕೊಂಡಿದ್ದೀನಿ. ಬೆಣ್ಣೆ ತುಪ್ಪ ಮಕ್ಕಳಿಗೆ ತುಂಬ ಒಳ್ಳೆಯದು. ನನ್ನ ಒಂದು ಬೇಬಿ ಫುಡ್ ರೆಸಿಪೀಸಲ್ಲಿ ತುಂಬ ಹೇಳ್ತಾ ಇರ್ತೀನಿ ದಟ್ ಬೆಣ್ಣೆ ತುಪ್ಪನ ಮಕ್ಕಳಿಗೆ ಯೋಚನೆ ಮಾಡಿ ಕೊಡಬೇಡಿ, ತುಂಬ ಜಾಸ್ತಿನೇ ಕೊಡಿ, ತುಂಬ ಒಳ್ಳೆಯದು. ಬೆಣ್ಣೆ ಎಲ್ಲ ಕರಗಿದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಬೇಕು. ತುಂಬ ಒಳ್ಳೆಯದು, ಜೀರಿಗೆ ಚೆನ್ನಾಗಿ ಮಕ್ಕಳಿಗೆ ಜೀರ್ಣ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಸಣ್ಣ ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾಕೆ ನಾನು ವೆಯ್ಟ್ ಗೇನಿಂಗ್ ರೆಸಿಪಿ ಅಂತ ಹೇಳ್ತೀನಿ ಅಂತಂದರೆ, ಇದರಲ್ಲಿ ಬಳಸಿರುವಂತಹ ಎಲ್ಲ ಒಂದು ಪದಾರ್ಥಗಳು ಮಕ್ಕಳಿಗೆ ಸಹಾಯ ಮಾಡುತ್ತೆ, ಅವ್ರಿಗೆ ಎನರ್ಜಿ ಚೆನ್ನಾಗಿ ನೀಡುತ್ತೆ ಆ್ಯಂಡ್ ವೆಯ್ಟ್ ಗೇನಿಂಗಿಗೂ ಸಹ ಸಹಾಯ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದಮೇಲೆ
ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ಈ ರೆಸಿಪಿನ ಎಷ್ಟು ವರ್ಷದಿಂದ ಕೊಡ್ಬೋದು ಅಂತಂದ್ರೆ 7 ಮಂತ್ಸ್, 8 ಮಂತ್ಸ್ ಇಂದಾನೇ ನೀವು ಮಕ್ಳುಗಳ್ಗೆ ಮಾಡ್ಕೊಡ್ಬೋದು. ಮಕ್ಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. 10 ಇಯರ್ಸ್, 11 ಇಯರ್ಸ್ ಮಕ್ಳುಗನು ಮಾಡ್ಕೊಡ್ಬೋದು ಇದನ್ನ ನಾವು. ಇದಕ್ಕೆ ನಾನು ಅರ್ಧ ಗಾತ್ರದ ಒಂದು ಚಿಕ್ಕ ಗಾತ್ರದ ಅರ್ಧ ತಗೊಂಡಿದ್ದೀನಿ ನಾನು ಟೊಮ್ಯಾಟೋನ ಹಾಕಿ ಚೆನ್ನಾಗಿ ಸಾರ್ಟ್ ಮಾಡ್ತಿದ್ದೀನಿ. ಇದಕ್ಕೆ ಯಾವ್ಯಾವ ವೆಜಿಟೇಬಲ್ಸ್‌ನ ಹಾಕ್ತಿದ್ದೀನಿ, ಇಟ್ಸ್ ಲೈಕ್ ಅ ಮಿಕ್ಸ್ಡ್ ವೆಜಿಟೇಬಲ್ ಕಿಚಡಿ ಅಂತಾನೆ ಹೇಳ್ಬೋದು. ನಾನ್ ಇದಕ್ಕೆ ಹಾಕ್ತಿರೋದು ಮೊದಲನೇದಾಗಿ ಒಂದು ಸ್ಮಾಲ್ ಗಾತ್ರದ್ದು ಕ್ಯಾರೆಟ್‌ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕ್ತಿದ್ದೀನಿ. ಅಂಡ್ ನೆಕ್ಸ್ಟು ಅದಿತೀಸ್ ಫೇವ್ರೆಟ್, ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಅದನ್ನು ಸಹ ನಾನು ಆಡ್ ಮಾಡ್ತಿದ್ದೀನಿ. ಅಂಡ್ ನಿಮ್ ಮನೇಲಿ ಯಾವ್ಯಾವ ತರಕಾರಿ ಇದೆಯೋ ಅದನ್ನೆಲ್ಲಾನು ಹಾಕೊಳ್ಬೋದು. ನಾನಿಲ್ಲಿ ಬೇಸಿಕ್ ತರಕಾರಿಯಲ್ಲಿ ತಗೊಂಡಿರೋದು ಕ್ಯಾರೆಟ್ ಮತ್ತು ಬೀನ್ಸ್ ಎರಡೇನೆ. ಅಂಡ್ ಅದಿತೀಸ್ ಫೇವ್ರೆಟ್ ಕಾರ್ನ್‌ನ ಹಾಕ್ತಿದ್ದೀನಿ ಅಂಡ್ ಬ್ರೊಕೊಲಿ ಸಹ ಹಾಕ್ತಿದ್ದೀನಿ. ಬ್ರೊಕೊಲಿನ ಮಕ್ಕಳಿಗೆ ಕೊಡೋದ್ರಿಂದ ಅದರಲ್ಲಿ ವೈಟಮಿನ್ ಸಿ ಮತ್ತು ಕೆ, ಎ ಜಾಸ್ತಿ ಇರುತ್ತೆ. ಫೋಲೇಟ್ ಅಂಶ ಇರುತ್ತೆ. ಮಕ್ಕಳಿಗೆ ಇಮ್ಯುನಿಟಿನ ಡೆವಲಪ್ ಮಾಡಬೇಕು ಅಂತಂದ್ರೆ ನಾವು ಮಕ್ಕಳ ಆಹಾರದಲ್ಲಿ ಬ್ರೊಕೊಲಿನ ಬೆಳೆಸಬೇಕಾಗತ್ತೆ. ಮಕ್ಕಳ ಬೋನ್ ಅಂಡ್ ಟೀತ್‌ಗೂನು ಇದು ತುಂಬಾ ಒಳ್ಳೆಯದು. ಅಂಡ್ ನೆಕ್ಸ್ಟ್ ನಾನು ಕಾರ್ನ್‌ನ ಬಳಸಿದ್ದೀನಿ. ಕಾರ್ನ್‌ನ ಮಕ್ಕಳಿಗೆ ಕೊಡೋದ್ರಿಂದ ಈ ಕಾರ್ನ್‌ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಇರುತ್ತೆ. ಈ ಫೈಬರ್ ಮಕ್ಕಳಿಗೆ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ ಅಂಡ್ ಬ್ರೈನ್ ಡೆವಲಪ್‌ಮೆಂಟ್‌ಗೂನು ಸಹ ತುಂಬಾ ಒಳ್ಳೆಯದು. ನಾನಿದಕ್ಕೆ ಒಂದು 1/4 ಲೋಟದಷ್ಟು ಅಕ್ಕಿ ಮತ್ತು 1/4 ಲೋಟದಷ್ಟು ಮಸೂರ್ ದಾಲ್‌ನ ತಗೊಂಡಿದ್ದೀನಿ. ನೀವು ಬೇರೆ ಬೇಳೆನೂ ಹಾಕೊಳ್ಬೋದು. ತೊಗರಿ ಬೇಳೆ ಅಂತ ಏನ್ ಹೇಳ್ತೀವಿ, ಹೆಸರು ಬೇಳೆ ಅಂತ ಏನ್ ಹೇಳ್ತೀವಿ. ನಾನು ಅದಿತಿಗೆ ಕಿಚಡಿ ಮಾಡುವಾಗ ಒಂದೊಂದು ದಿನ ಒಂದೊಂದು ಬೇಳೆನ ಹಾಕ್ತಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತು ನಾನು ಲಿಸ್ಟಲ್ಲಿ ಇದು ಇವತ್ತು ಇತ್ತು ಮಸೂರ್ ದಾಲ್, ಅದಕ್ಕೋಸ್ಕರ ಅದನ್ನ ಹಾಕೊಂಡಿದ್ದೀನಿ. ನೀವು ಯಾವ ಬೇಳೆನಾದ್ರೂ ಹಾಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕಿಚಡೀಸ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ವೆರಿ ಸಿಂಪಲ್ ಆಲ್ಸೋ. ದಿನಕ್ಕೆ ಒಂದು ಕಿಚಡಿನ ಮಕ್ಕಳಿಗೆ ನಾವು ಈಸಿಯಾಗಿ ಮಾಡ್ಕೊಡ್ಬೋದು. ಇದಕ್ಕೆ ನಾನು ಇವಾಗ ಹಾಕ್ತಿರೋದು ಒಂದು ಹಾಫ್ ಸ್ಲೈಸ್ ಅಷ್ಟು ನಾನು ಪನ್ನೀರ್‌ನ ಹಾಕ್ತಿದ್ದೀನಿ. ಒಂದು 50-60 ಗ್ರಾಮ್ಸ್ ಅಷ್ಟು ಪನ್ನೀರ್‌ನ ಹಾಕ್ತಿದ್ದೀನಿ. ತುಂಬಾ ಒಳ್ಳೆಯದು ಪನ್ನೀರ್. ಮಕ್ಕಳಿಗೆ ಯಾಕೆ ಪನ್ನೀರ್ ಕೊಡ್ಬೇಕು ಅಂತಂದ್ರೆ, ಅವರ ಕ್ರೂಷಿಯಲ್ ಡೆವಲಪ್‌ಮೆಂಟ್‌ಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಇದು ಫ್ಯಾಟ್ ಆಗಿರೋದ್ರಿಂದ, ಹೆಲ್ದಿ ಫ್ಯಾಟ್ ಆಗಿರೋದ್ರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಸಹ ತುಂಬಾ ಚೆನ್ನಾಗಾಗತ್ತೆ. ಅಂಡ್ ಆಲ್ಸೋ ಇದರಲ್ಲಿ ಎಸೆನ್ಷಿಯಲ್ ಕ್ಯಾಲ್ಸಿಯಂ ಅಂಡ್ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಸ್ಟ್ರಾಂಗ್ ಬೋನ್ ಚೆನ್ನಾಗಿ ಡೆವಲಪ್ ಮಾಡುತ್ತೆ. ಟೀತ್‌ಗೆ ಒಳ್ಳೆಯದು. ಮೋರ್ ಇಂಪಾರ್ಟೆಂಟ್ಲಿ ಇಮ್ಯೂನ್ ಸಿಸ್ಟಮ್ ಅಂಡ್ ಬ್ರೈನ್ ಡೆವಲಪ್‌ಮೆಂಟ್‌ಗೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರನೇ ನಾನು ಇದನ್ನ ವೆಯ್ಟ್ ಗೇನಿಂಗ್ ರೆಸಿಪಿ ಅಂತ ಹೇಳ್ದೆ. ಬ್ರೊಕೊಲಿ ಹಾಕಿದ್ದೀನಿ ಅಂಡ್ ಕಾರ್ನ್ ಹಾಕಿದ್ದೀನಿ. ಕಾರ್ನಲ್ಲಿ ಹೈ ಫೈಬರ್ ಇರೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಜೀರ್ಣಶಕ್ತಿ ಚೆನ್ನಾಗಾದಾಗ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ. ಪನ್ನೀರು ಗುಡ್ ಫ್ಯಾಟ್ ಅಂಡ್ ಆಲ್ಸೋ ಬ್ರೊಕೊಲಿಯಲ್ಲಿ ವೈಟಮಿನ್ ಎ, ಕೆ, ಸಿ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇಷ್ಟೇ ಅಲ್ವಾ ನಮ್ಮ ಮಕ್ಕಳಿಗೆ ಬೇಕಾಗಿರೋದು. ವೆಯ್ಟ್ ಗೇನಿಂಗ್ ರೆಸಿಪಿ ಅಂದಿದ ತಕ್ಷಣ ಇವತ್ತು ಮಾಡಿಕೊಟ್ರೆ ನಾಳೆಗೆ ಮಕ್ಕಳು 1 ಕೆಜಿ ದಪ್ಪ ಆಗಲ್ಲ. ಆ ಥಾಟ್‌ನ ನಾವು ಬಿಡಬೇಕಾಗತ್ತೆ. ಇವಾಗ ಮಸಾಲೆ ಪದಾರ್ಥಗಳನ್ನ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಅಂಡ್ ಇದಕ್ಕೆ ನಾನು ಮ್ಯಾಜಿಕ್ ಪೌಡರ್ ಸಹ ಬಳಸಿದ್ದೀನಿ. ಯಾವ್ದು ಮ್ಯಾಜಿಕ್ ಪೌಡರ್ ಅಂತಂದ್ರೆ, ಇದು ಮಕ್ಕಳು ಊಟ ಮಾಡ್ತಿಲ್ಲ ಅಂತಂದ್ರೆ ನೀವು ಇದನ್ನ ಬಳಸ್ಬೋದು. ಅಂಡ್ ಸ್ವಲ್ಪ ಚಿಟಿಕೆ ಅರಿಶಿನ ಸಹ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಈ ಮ್ಯಾಜಿಕ್ ಪೌಡರ್ ಬಗ್ಗೆ ಹೇಳಿದ್ದೀನಿ, ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಜನ ಯೂಸ್ ಮಾಡಿದ್ದೀರಾ. ನಿಮ್ಮ ಮಕ್ಕಳಲ್ಲಿ ಆಗಿರುವಂತಹ ಡಿಫರೆನ್ಸ್, ಮಕ್ಕಳು ಊಟ ಮಾಡ್ತಿಲ್ಲ ಅಂತಂದ್ರೆ ಇವಾಗ ನಾನೇನ್ ಹಾಕ್ತಿದ್ದೀನಿ ಆ ಮ್ಯಾಜಿಕ್ ಪೌಡರ್‌ನ ಹಾಕಿ ಮಕ್ಕಳು ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ. ಅದರಲ್ಲಿ ಬಳಸಿರುವಂತಹ ಎಲ್ಲ ಪದಾರ್ಥ ಹೋಮ್ ಮೇಡ್, ಅಡಿಗೆ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನೇ ಬಳಸಿ ಆ ಮ್ಯಾಜಿಕ್ ಪೌಡರ್‌ನ ಮಾಡಿರೋದು. ಮಕ್ಕಳು ಊಟ ಮಾಡ್ತಿಲ್ಲ ಅಂತಂದ್ರೆ ನೀವು ಅದನ್ನ ಬಳಸ್ಬೋದು. ಈ ರೀತಿ ಕಿಚಡಿ ಆಗಿರುತ್ತೆ. ನಿಮ್ಮ ಮಕ್ಕಳು ಒಂದು 10 ಮಂತ್ಸ್, 11 ಮಂತ್ಸ್ ಅಥವಾ 1 1/2 ಇಯರ್ಸ್ ಅಂತಂದ್ರೆ ಇನ್ನೊಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಡ್ಬೋದು. ಅದಿತಿಗೆ ಸ್ವಲ್ಪ ಕಿಚಡಿ ಮ್ಯಾಶ್ ಇದ್ರೆ ಚೆನ್ನಾಗಿ ತಿಂತಾರೆ. ಅದಕ್ಕೋಸ್ಕರ ಬೇರೆ ಅನ್ನ ನಾವು ತಿನ್ನುವಂತಹ ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಅದಿತಿ ತಿಂತಾರೆ ಚೂ ಮಾಡ್ಕೊಂಡು ಆರಾಮಾಗಿ. ಅದೇ ಕಿಚಡಿ ಅಂತಂದ್ರೆ ಸ್ವಲ್ಪ ಸಾಫ್ಟ್ ಇದ್ರೇನೆ ಚಂದ ಅಲ್ವಾ? ಸೊ ಅದಕ್ಕೋಸ್ಕರ ಇದ್ರ ಮೇಲೆ ಬಿಸಿ ತುಪ್ಪ ಹಾಕಿ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ಒಳ್ಳೆಯದು ಈ ರೆಸಿಪಿ. ಪನ್ನೀರ್ ಕಿಚಡಿ ಸೆಪರೇಟ್ ಆಗಿ ಹೇಗ್ ಮಾಡೋದು ಅಂತಾನೂ ನಾನು ಶೇರ್ ಮಾಡಿದ್ದೀನಿ. ಅದರ ಲಿಂಕು ಅಂಡ್ ವೆಜಿಟೇಬಲ್ ಕಿಚಡಿ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.